ನಮಸ್ಕಾರ ಸ್ನೇಹಿತರೆ, RCB ತಂಡಕ್ಕೆ 6 ವಿಕೆಟ್ಗಳ ಭಾರಿ ಜಯ ಸಿಕ್ಕಿದೆ. ಸನ್ರೈಸರ್ಸ್ ಹೈದರಾಬಾದ್ ಪರವಾಗಿ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಬೇಗನೆ ಪೆವಿಲಿಯನ್ ಆಚೆಗೆ ಹೋಗಿರುತ್ತಾರೆ. ಟ್ರಾವಿಸ್ ಹೆಡ್ 11 ರನ್ನನ್ನು ಮಾಡಿ 2 ಬೌಂಡರಿಯನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋದರೆ, ಅಭಿಷೇಕ್ ಶರ್ಮಾ 7 ರನ್ನನ್ನು ಮಾಡಿ 1 ಬೌಂಡರಿಯನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಅದೇ ರೀತಿ ಕ್ಯಾಪ್ಟನ್ ಇಶಾನ್ ಕಿಶನ್ 38 ಚೆಂಡಲ್ಲಿ 80 ರನ್ನನ್ನು ಮಾಡಿ 8 ಬೌಂಡರಿ 5 ಸಿಕ್ಸನ್ನು ಹೊಡೆದಿರುತ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ 1 ರನ್ನನ್ನು ಮಾಡಿ ಪೆವಿಲಿಯನ್ ಆಚೆಗೆ ಹೋದರೆ, ಹೆನ್ರಿಚೋ ಕ್ಲಾಸನ್ 22 ಚೆಂಡಲ್ಲಿ 31 ರನ್ 2 ಬೌಂಡರಿ 1 ಸಿಕ್ಸನ್ನು ಹೊಡೆದಿರುತ್ತಾರೆ. ಸನಿಲ್ ಅರೋರಾ 9 ರನ್ನನ್ನು ಮಾಡಿ ಪೆವಿಲಿಯನ್ ಆಚೆಗೆ ಹೋದರೆ, ಅನಿಕೇತ್ ವರ್ಮಾ 43 ರನ್ನನ್ನು ಮಾಡಿರುತ್ತಾರೆ. 18 ಚೆಂಡಲ್ಲಿ 3 ಬೌಂಡರಿ 4 ಸಿಕ್ಸನ್ನು ಹೊಡೆದಿರುತ್ತಾರೆ. ಹರ್ಷ್ ದುಬೆ 3 ರನ್ನನ್ನು ಮಾಡಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಹರ್ಷಲ್ ಪಟೇಲ್ ಟೇಕ್ಔಟ್ ಆಗಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಪಾನೆ 6 ರನ್ನು, ಜೈದೇವ್ ಉನದ್ಕತ್ 4 ರನ್ನು, 201ಕ್ಕೆ 9 ವಿಕೆಟನ್ನು ಕಳೆದುಕೊಂಡಿರುತ್ತಾರೆ ಸನ್ರೈಸರ್ಸ್ ಹೈದರಾಬಾದ್. ಕಡೆಯಲ್ಲಿ ಅನಿಕೇತ್ ವರ್ಮಾ ಅದ್ಭುತವಾಗಿ ಆಡಿದ್ದಕ್ಕೆ ಅಷ್ಟು ಸ್ಕೋರ್ ಬರಲಿಕ್ಕೆ ಕಾರಣ ಆಯಿತು. ಅದೇ ರೀತಿ ಇಶಾನ್ ಕಿಶನ್ ಅದ್ಭುತವಾಗಿ ಆಟವನ್ನು ಆಡಿದ್ದು, ಬೌಂಡರಿ ಸಿಕ್ಸರ್ಗಳನ್ನೆಲ್ಲ ಅದ್ಭುತವಾಗಿ ಆಡಿದರು. ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ ಎಲ್ಲಿ ಅವರ ಆಟವನ್ನು ಬಿಟ್ಟಿದ್ದರೂ ಅಲ್ಲಿಯೇ ಕಂಟಿನ್ಯೂವನ್ನು ಮಾಡಿದರು. IPLನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ 15 4 12 ಸಿಕ್ಸನ್ನು ಹೊಡೆದಿರುತ್ತಾರೆ. RCB ಬೌಲರ್ಗಳು ಅದ್ಭುತವಾಗಿ ಬೌಲಿಂಗನ್ನು ಮಾಡಿರುತ್ತಾರೆ. ಇಬ್ಬರು 3 ವಿಕೆಟ್ ತೆಗೆದರೆ ಇನ್ನೂ 3 ಜನ ಒಂದೊಂದು ವಿಕೆಟು ತೆಗೆದಿರುತ್ತಾರೆ. ಜೇಕಬ್ ಡಫಿ 3 ವಿಕೆಟು, ರೊಮಾರಿಯೋ ಶಫರ್ಡ್ 3 ವಿಕೆಟ್, ಭುವನೇಶ್ವರ್ ಕುಮಾರ್ 1 ವಿಕೆಟು, ಸುಯೇಶ್ ಶರ್ಮಾ 1 ವಿಕೆಟು, ಅಭಿನಂದನ್ ಸಿಂಗ್ 1 ವಿಕೆಟ್. RCBಯ ಓಪನರ್ಸ್ಗಳಾದ ಪಿನ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಬರುತ್ತಾರೆ. ಪಿನ್ ಸಾಲ್ಟ್ 7 ಚೆಂಡಲ್ಲಿ 8 ರನ್ನನ್ನು ಮಾಡಿ 2 ಬೌಂಡರಿಯನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಅದಾದಮೇಲೆ ವಿರಾಟ್ ಕೊಹ್ಲಿ ಅದ್ಭುತವಾಗಿ ಆಡುತ್ತಾರೆ. 69 ರನ್ನನ್ನು ಬಾರಿಸುತ್ತಾರೆ. ಚಿನ್ನದಂಥ ಆಟ ನಿನ್ನೆ ಬಂದಿತ್ತು. ನಾವು RCB ಫ್ಯಾನ್ಸ್ ಆಗಿ, ವಿರಾಟ್ ಕೊಹ್ಲಿಯ ಫ್ಯಾನ್ಸ್ ಆಗಿ ಕೂಡ ಅದ್ಭುತವಾಗಿ ವಿರಾಟ್ ಆಡಿದ್ದು 1 ವರ್ಷಗಳ ಕಾಲ T20 ಪಂದ್ಯಗಳನ್ನು ಆಡಿರಲಿಲ್ಲ. ಆದರೆ ಈಗ ಅದ್ಭುತವಾಗಿ ಆಟವನ್ನು ಆಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ವಿರಾಟ್ ಕೊಹ್ಲಿ 5 ಬೌಂಡರಿ 5 ಸಿಕ್ಸನ್ನು ನಿನ್ನೆ ಹೊಡೆದಿದ್ದರು. ಕನ್ನಡಿಗ ದೇವದತ್ ಪಡಿಕ್ಕಲ್ ಕೂಡ ಅದ್ಭುತವಾಗಿ ಆಟವನ್ನು ಆಡಿದರು. 26 ಚೆಂಡಲ್ಲಿ 61 ರನ್ನನ್ನು ಮಾಡುತ್ತಾರೆ. 7 ಬೌಂಡರಿ 4 ಸಿಕ್ಸನ್ನು ಹೊಡೆಯುತ್ತಾರೆ. ಅವರು ಅದ್ಭುತವಾಗಿ ಸ್ಟಾರ್ಟನ್ನು ಮಾಡಿದ್ದಕ್ಕೆ ನಿನ್ನೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಕಾನ್ಫಿಡೆಂಟ್ ಬಂತು, ವಿನ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಚಿನ್ನಸ್ವಾಮಿಯಲ್ಲಿ ಕೂಡ 10 ತಿಂಗಳು ಯಾವುದೇ ರೀತಿ ಮ್ಯಾಚ್ ಆಗಿರಲಿಲ್ಲ. ಇಬ್ಬರು ಅದ್ಭುತವಾಗಿ ಆಡಿದರು. ದೇವದತ್ ಪಡಿಕ್ಕಲ್ ಮತ್ತು ವಿರಾಟ್ ಕೊಹ್ಲಿ ನಡುವೆ 101 ಪಾರ್ಟ್ನರ್ಶಿಪ್ ಬರುತ್ತೆ. ಚಿನ್ನದಂಥ ಆಟ ದೇವದತ್ ಪಡಿಕ್ಕಲ್ ಆಡಿದರು. ಅವರು ಡೊಮೆಸ್ಟಿಕ್ ಸೀಸನಲ್ಲಿ ಅದ್ಭುತವಾಗಿ ಆಡಿದ್ದಕ್ಕೆ ಇಲ್ಲಿ ಕೂಡ ಅದೇ ಆಟವನ್ನು ಕಂಟಿನ್ಯೂ ಮಾಡಿದರು. ಅದ್ಭುತವಾಗಿ ಈ ಸೀಸನಲ್ಲಿ ಆಡಿ ಟೀಮ್ ಇಂಡಿಯಾಕ್ಕೆ ಬರಲಿ ಎಂದು ನಮ್ಮ ಆಸೆ. ಅದೇ ರೀತಿ ನಾಯಕ ರಜತ್ ಪಟಿದಾರ್ 12 ಚೆಂಡಲ್ಲಿ 31 ರನ್ನನ್ನು ಮಾಡಿ 2 ಬೌಂಡರಿ 3 ಸಿಕ್ಸನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಅವರು ಕೂಡ ಅದ್ಭುತವಾಗಿ ಕ್ಯಾಮಿ ಆಟವನ್ನು ಆಡಿದರು. ಜಿತೇಶ್ ಶರ್ಮಾ ಟೇಕ್ಔಟ್ ಆಗಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಟಿಮ್ ಡೇವಿಡ್ 10 ಚೆಂಡಲ್ಲಿ 16 ರನ್ನನ್ನು ಮಾಡಿ 1 ಬೌಂಡರಿ 1 ಸಿಕ್ಸನ್ನು ಹೊಡೆಯುತ್ತಾರೆ. RCB 203 ರನ್ನು ಮಾಡಿ 4 ವಿಕೆಟನ್ನು ಕಳೆದುಕೊಂಡು 15.4 ಓವರ್ನಲ್ಲಿ ಚೇಸ್ ಮಾಡಿ ಬೀಸಾಕುತ್ತೆ. RCB ತಂಡ 17 4 13 ಸಿಕ್ಸನ್ನು ಹೊಡೆದಿರುತ್ತಾರೆ. SRH ಬೌಲರ್ಗಳ ಪರವಾಗಿ ಎಲ್ಲರೂ ದುಬಾರಿಯಾಗಿದ್ದು, ಆದರೆ 3 ಮಂದಿ ವಿಕೆಟ್ ತೆಗೆದಿದ್ದಾರೆ. ಡೇವಿಡ್ ಪಾನೆ 2 ವಿಕೆಟು, ಹರ್ಷ್ ದುಬೆ 1 ವಿಕೆಟು, ಜೈದೇವ್ ಉನದ್ಕತ್ 1 ವಿಕೆಟ್. ಜೇಕಬ್ ಡಫಿ ನಿನ್ನೆ ಡೆಬ್ಯೂಟೆಂಟ್ ಪಂದ್ಯದಲ್ಲಿ ಅದ್ಭುತವಾಗಿ ಬೌಲಿಂಗನ್ನು ಮಾಡಿದ್ದಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ. RCBಗೆ 6 ವಿಕೆಟ್ಗಳ ಭಾರಿ ಜಯ ಸಿಕ್ಕಿದೆ. ಮೊದಲ ಸೀಸನ್ನೆಲ್ಲ ಮೊದಲ ಪಂದ್ಯ ದೇವರಿಗೆ ಅಂತೇಳಿ ಹೇಳ್ತಿದ್ರು. ಈಗ ಅದನ್ನು ಮೊದಲ ಪಂದ್ಯದಲ್ಲಿ ಗೆದ್ದು ರೂಢಿ ಮಾಡಿಕೊಳ್ಳುವ ಒಂದು ಹವ್ಯಾಸದಲ್ಲಿ ಇದ್ದಾರೆ. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟು ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.